ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಉಳಿದ ಆರೋಪಿಗಳು ಬಾಯ್ಬಿಟ್ರು ಕೂಡ ದರ್ಶನ್ ಮಾತ್ರ ಬಾಯ್ಬಿಡ್ತಾ ಇಲ್ಲ. ಈ ಕೇಸ್ನಲ್ಲಿ ಅವರ ಪಾತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ ಅಂತಾನೆ ದರ್ಶನ್ ಯಾವುದೇ ಪ್ರಶ್ನೆಗಳಿಗೂ ಕೂಡ ಒನ್ ಲೈನ್ ಉತ್ತರವನ್ನು ಕೊಡ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ, ನಾನವನಲ್ಲ ಅನ್ನೋ ಸ್ಟ್ಯಾಂಡರ್ಡ್ ಹೇಳಿಕೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಬಲವಾದ ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ ಪೊಲೀಸರು. ಡೆವಿಲ್ ಗ್ಯಾಂಗ್ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಹಾಗಾದ್ರೆ ಸಿಕ್ಕಿದೆ ಗೊತ್ತಾ? ಬಹಳ ಪ್ರಬಲ ಸಾಕ್ಷಿಗಳು ದರ್ಶನ್ ಪಾತ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಬಟ್ ಈ ಸಾಕ್ಷಿಗಳನ್ನ ಇಟ್ಟು ಪ್ರಶ್ನೆ ಮಾಡಿದ್ರು ಕೂಡ ದರ್ಶನ್ ಒಂದೇ ಲೈನ್ ಉತ್ತರವನ್ನು ಕೊಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಸರ್, ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಅವರು, ಬೇರೆ ಯಾವ್ದನ್ನೂ ಹೇಳ್ತಾ ಇಲ್ಲ. ಕೆಲವು ಆರೋಪಿಗಳು ಈಗಾಗಲೇ ಇದರಲ್ಲಿ ತಮ್ಮ ಪಾತ್ರದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅದರ ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ನಾವು ಕೊಲೆಯಾದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿಯ ಟವರ್ ಡಂಪ್ ಲೊಕೇಶನ್ ಅಲ್ಲಿ ನೆಟ್ವರ್ಕ್ ಆಕ್ಟಿವ್ ಇರೋದು ಗೊತ್ತಾಗಿದೆ. ಕೊಲೆಯ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚಿಸಿರುವಂತಹ ಕಾಲ್ ಡೀಟೇಲ್ಸ್ ನ ಸಾಕ್ಷ್ಯ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಇನ್ನು ಕೊಲೆಯ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಕೂಡ ಆಗಿದ್ದಾರೆ. ಶರಣಾಗತಿಯನ್ನ ಅವರೇ ಆಗಿದ್ದಾರೆ. ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೇಹ ಬಿಸಾಡೋದಕ್ಕೆ ದೀಪಕ್ ತಲಾ 5 ಲಕ್ಷ ಕೊಟ್ಟಿದ್ದಾಗಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೀಪಕ್ ವಿಚಾರಣೆ ವೇಳೆ ಪ್ರದೂಷ್ ಹಾಗೂ ಪವನ್, ವಿನಯ್ ಹೆಸರು ಬಹಿರಂಗ ಆಗಿರೋದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿನ ವಿಚಾರಣೆ ಮಾಡಿದಾಗ ಮತ್ತೆ 3 ಜನರ ಹೆಸರು ಆಚೆ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ವಿನಯ್, ಪವನ್, ಪ್ರದೂಷ್ ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡರ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಡಲಾಗಿದೆ. ಇವರ ಪಾತ್ರದ ಬಗ್ಗೆ ಈ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟರು. ಇನ್ನು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಈಗಾಗಲೇ ತಮ್ಮ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನಾಪ್ ಮಾಡಿಸಿರೋದು ಅಂದ್ರೆ ಇಲ್ಲೀಗಲ್ ಡಿಟೇನಿಂಗ್ ಆಗಿರೋದು ಕೂಡ ಈ ಪೊಲೀಸರು ಸಂಗ್ರಹ ಮಾಡಿರುವಂತಹ ಸಾಕ್ಷ್ಯದ ಭಾಗವಾಗಿ ಸಿಕ್ಕಿದೆ. ಈ ರಾಘವೇಂದ್ರ ಅನ್ನುವಂತಹ ವ್ಯಕ್ತಿ ಕಿಡ್ನಾಪ್ ಮಾಡಿರೋದು ಚಿತ್ರದುರ್ಗದಿಂದ ಅನ್ನೋ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಆಗಿದೆ. ಪವನ್, ಪವಿತ್ರ ಗೌಡ, ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆ ತಂದಿರೋದಾಗಿ ರಾಘವೇಂದ್ರ ಕೂಡ ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. RR ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ ಅಂದ್ರೆ ಬ್ಲಡ್ ಸ್ಟೇನ್ಸು, ಫಾಲಿಕಲ್ಲು ಅಂದ್ರೆ ಕೂದಲು, ಬೆವರಿನ ಸ್ಯಾಂಪಲ್ಸ್ ಎಲ್ಲವನ್ನ ಕೂಡ ಕಲೆ ಹಾಕಲಾಗಿದೆ. ಹತ್ಯೆಯಾದಂತಹ ಅಥವಾ ಕ್ರೈಮ್ ಸೀನ್ ನಡೆದಂತಹ ಜಾಗದಲ್ಲಿ ಫಾರೆನ್ಸಿಕ್ ರಿಪೋರ್ಟ್ನವರು, FSL ತಂಡದವರು ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ಸ್ ಕೂಡ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಆರೋಪಿಗಳ ಫಿಂಗರ್ ಪ್ರಿಂಟು ಮತ್ತೆ ಫುಟ್ ಪ್ರಿಂಟು, ಬ್ಲಡ್ ಸ್ಯಾಂಪಲ್ಗಳನ್ನು ಕೂಡ ಪೊಲೀಸರು ಪಡೆದಿದ್ದಾರೆ. ಅಂದರೆ DNA ಸ್ಯಾಂಪಲ್ಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಮ್ಯಾಚ್ ಮಾಡಿಸೋ ಕೆಲಸವನ್ನೆಲ್ಲ ಪೊಲೀಸರು ಮಾಡಿದ್ದಾರೆ. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದಂತಹ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್, ಫಿಂಗರ್ ಹಾಗೂ ಫುಟ್ ಪ್ರಿಂಟ್ಗಳನ್ನು ಕೂಡ ಇಲ್ಲಿ ಕಲೆ ಹಾಕಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಆರೋಪಿಗಳ ಫಿಂಗರ್, ಫುಟ್ ಪ್ರಿಂಟು, ಬ್ಲಡ್ ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡುವ ಸಾಧ್ಯತೆ ಇದೆ. ಆ ಗಾಯಗಳಾಗಿದೆಯಲ್ಲ ಆ ಜಾಗದಲ್ಲೆಲ್ಲ, ಜೊತೆಗೆ ತರ್ಚಿರುವಂತಹ ಜಾಗದಲ್ಲೆಲ್ಲ ಆ ಸ್ಯಾಂಪಲ್ಗಳನ್ನ ಮ್ಯಾಚ್ ಮಾಡೋ ಕೆಲಸ ಆಗುತ್ತೆ. ಇದೇ DNA ಸ್ಯಾಂಪಲ್ಸ್ ಎರಡೂ ಕಡೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅಂದರೆ ಕೊಲೆಯಾದಂತಹ ವ್ಯಕ್ತಿಯ ದೇಹದ ಮೇಲೆ ಬಿದ್ದಿರುವಂತಹ ಸ್ಯಾಂಪಲ್ಸು ಅಥವಾ ಹೇರ್ ಫಾಲಿಕಲ್ಸು ಅದೆಲ್ಲವೂ ಮ್ಯಾಚ್ ಆಗ್ತಾ ಇದೆ ಅಂತ ನೋಡ್ಕೊಳ್ತಾರೆ. ಆರೋಪಿಗಳ ಫಿಂಗರ್ ಫುಟ್ ಪ್ರಿಂಟ್ ಬಗ್ಗೆ ಈಗಷ್ಟು ನಾವು ಹೇಳ್ತಾ ಇದ್ವಿ. ಕೊಲೆಯಾದ ನಂತರ ದೀಪಕ್, ವಿನಯ್, ಪವನ್ ಪದೇ ಪದೇ ದರ್ಶನ್ಗೆ ವಾಟ್ಸಪ್ ಹಾಗೂ ನಾರ್ಮಲ್ ಕರೆಯನ್ನ ಮಾಡೋದ್ರ ಮೂಲಕ ನೇರ ಸಂಪರ್ಕದಲ್ಲಿ ಇದ್ದಂತಹ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಕೊಲೆಯ ದಿನ ದರ್ಶನ್, ಪವಿತ್ರ ಗೌಡ ಆರೋಪಿಗಳ ಮೊಬೈಲ್ CDR ಕಾಲ್ ಡೀಟೇಲ್ ರೆಕಾರ್ಡಿಂಗ್ ಇದೆಯಲ್ಲ, ಅದರ ಟವರ್ ಡಂಪ್ ಒಂದೇ ಲೊಕೇಶನ್ನಲ್ಲಿ ಈ ವ್ಯಕ್ತಿಗಳು ಅಕ್ಯೂಸ್ಡ್ಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ಇಷ್ಟು ಸಾಕ್ಷ್ಯಗಳನ್ನ ಆರಂಭಿಕ ಹಂತದಲ್ಲಿ, ಪ್ರೈಮಾ ಫೇಸಿ ಅಂದ್ರೆ ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಪೊಲೀಸರು ಕಲೆ ಹಾಕಿರೋದು ಹಾಗೂ ಇವರೆಲ್ಲರ ಪಾತ್ರದ ಬಗ್ಗೆ ಒಂದು ಅಂದಾಜನ್ನ ಕಂಡುಕೊಂಡು ಅದೇ ಆಂಗಲ್ನಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇರೋದು ಕೂಡ ಪತ್ತೆ ಆಗ್ತಾ ಇದೆ. ಟವರ್ ಡಂಪ್ ಲೊಕೇಶನ್, ಕಾಲ್ ಡೀಟೇಲ್ ರೆಕಾರ್ಡಿಂಗ್, ಸ್ಯಾಂಪಲ್ಗಳು, ಬ್ಲಡ್ ಸ್ಟೇನ್ಸು ಎಲ್ಲವನ್ನ ಕೂಡ ಇಲ್ಲಿ ಸಂಗ್ರಹ ಮಾಡಲಾಗಿದೆ.